RSS ನಿರ್ಬಂಧದ ಬಗ್ಗೆ ಪ್ರಿಯಾಂಕ್ ಅವರು ಮಾತಾಡಿದ್ದಾರೆ, ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸರ್. ಹೌದು, ಯಾವುದೇ ಈಗ ಸಣ್ಣ ಕಿರಾಣಿ ಅಂಗಡಿ ಮಾಡಿದರೆ ನೀವು ರಿಜಿಸ್ಟ್ರೇಷನ್ ಮಾಡಂತೀರಾ, ಸೈಕಲ್ ಪಂಚರ್ ಅಂಗಡಿ ಮಾಡಿದರೆ ನೀವು ಅದಕ್ಕೆ ರಿಜಿಸ್ಟರ್ ಮಾಡಂತೀರಾ. ಮತ್ತು ಈಗ ಒಂದು ದೊಡ್ಡ ಸಂಸ್ಥೆ ಆಗಿ ಅದಕ್ಕೆ ರಿಜಿಸ್ಟರ್ ಮಾಡಬೇಕಲ್ಲ, ಕಾನೂನಲ್ಲ ಅದು. ಯಾಕೆ ನೀವು ಬೇರೆ ಥರ ನೋಡ್ತೀರಾ? ಒಂದು ಕಿರಾಣಿ ಅಂಗಡಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತಿಷ್ಟೆಲ್ಲ ಇದ್ದಾಗ ಮಾಡಲೇಬೇಕಲ್ಲ, ಸಂವಿಧಾನ ಕಾನೂನು. ಹಾಗಿದ್ರೆ ನಾವು ಯಾಕೆ ಮಾಡಬೇಕು? ನಮ್ಮದು ಒಂದು ಸಂಸ್ಥೆ ಅದಪ್ಪ, BLD ಸಂಸ್ಥೆ, ನಾವು ರಿಜಿಸ್ಟ್ರೇಷನ್ ಮಾಡ್ಲಾಕ ನಡೀತದ? ಶಾಖೆಗಳಿಗೆಲ್ಲ ಪರ್ಮಿಷನ್ ಬೇಕಂದ್ರೆ ಶಾಖೆಗಳು ಹೇಳ್ತಿಲ್ಲ, ಮೇನ್ ಟ್ರಸ್ಟ್ ಇವತ್ತು ಸಹ ಮತ್ತು ಅವರೇನೋ ಶಿಕ್ಷಣ ಸಂಸ್ಥೆಗಳನ್ನ ತೆಗಿತಾರೆ, ಮತ್ತೊಂದು ಮಾಡ್ತಾರೆ, ಅವಕ್ಕೆಲ್ಲಕ್ಕೂ ಪರ್ಮಿಷನ್ ಬೇಕು. ಹಣ ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು, ಎಲ್ಲನೂ ಬೇಕಲ್ಲ. ಹಾಗಿದ್ರೆ ಎಲ್ಲರೂ ಇದೇ ಥರ ಎಲ್ಲರಿಗೂ ಮಾಡಿ ಅಂತಾರೆ. ನಮಗೆ ಯಾಕಪ್ಪ, ನಮ್ಮ BLDಗೆ ನಮ್ಮದು ರಿಜಿಸ್ಟ್ರೇಷನ್ ಬೇಡ, ನಮ್ಮದು ಏನೂ ಕೇಳಬೇಡಿ ನೀವು ಲೆಕ್ಕಪತ್ರ. ರಾಜ್ಯದಲ್ಲಿ ನಿರ್ಬಂಧ ಹಾಕೋ ಏನಾದರೂ ಅದು ಗೊತ್ತಿಲ್ಲ, ಅದು ನಾನು ಅದನ್ನು ನಿರ್ಬಂಧ ಹಾಕೋ ಪ್ರಶ್ನೆ ಮಾತಾಡ್ತಾ ಇಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದ್ದು ಧರ್ಮ ಅದು. ಸರ್, ಕಳೆದ ಬಾರಿ ದೇವೇಗೌಡರನ್ನ ಕಾಂಗ್ರೆಸ್ ಅವಿರೋಧವಾಗಿ ಆಯ್ಕೆ ಮಾಡಿತ್ತು, ಆದರೆ ಈ ಬಾರಿ ಅವರಿಗೆ ಟಿಕೆಟೇ ಕೊಡಲಿಲ್ಲ ಮೈತ್ರಿ ಸರ್ಕಾರ. ಅವ್ರಿಗೆ ಕೇಳಿಪ್ಪ, ದೇವೇಗೌಡರು ಕೇಳಿ, ಕುಮಾರಸ್ವಾಮಿ ಅವ್ರು ಕೇಳಿ. ದೇವೇಗೌಡರು ಹಿರಿಯರು, ನನ್ನ ತಂದೆಯವರು ಭಾಳ ಆತ್ಮೀಯ ಸ್ನೇಹಿತರು ಅವರು. ಏನ್ರಿ, ಅವರು ಇನ್ನೊಂದು ಅವಧಿಯಲ್ಲಿ ಇರಬೇಕಾಗಿತ್ತು, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳು ದನಿ ಎತ್ತಬೇಕಾಗಿತ್ತು. ಪಾಪ ಅವ್ರನ್ನೂ ಕೂಡ ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಟ್ರು. ಇನ್ನು ಮುಂದೆ ಹೆಂಗೆ ಬರ್ತದೆ ನೋಡ್ಕೋಬೇಕು. ಕುಮಾರಸ್ವಾಮಿ ಅವರು ಎಚ್ಚರದಿಂದ ಇರಬೇಕೇನು? ದೇವೇಗೌಡರಿಗೆ ಹೆಂಗೆ ಮಾಡಿದಾಗ ಕುಮಾರಸ್ವಾಮಿ ಅವ್ರು ಬಿಡ್ತಾರಾ? ಅಂದರೆ ಸರ್, ಕುಮಾರಸ್ವಾಮಿ ಅವರು ತಮ್ಮ ಪ್ಲೇಸ್ ಭದ್ರ ಮಾಡ್ಕೊಳ್ಳೋದಕ್ಕೆ ರಾಜಿ ಆಗಿದ್ದಾರಂತನ? ನನಗೆ ಗೊತ್ತಿಲ್ಲಪ್ಪ, ಅದು ಹಂಗೆ ಹೇಳಿದಾರೆ ನಮಗೆ. ಆಗಿರ್ಬೋದು, ಹಾಗಾಗಿ ಬರಲ್ಲ ಅವರು. ಅದು ಕುಮಾರಸ್ವಾಮಿಯವರು ಅವ್ರ ತಂದೆ ಕೈ ಕೊಟ್ಬಿಟ್ರೆ ನಾಗಾಯ್ತು. ಈಗ ಕುಮಾರಸ್ವಾಮಿಯವರು ದೇವೇಗೌಡರು ಕೈ ಕೊಟ್ರ ರಾಜಿ ಆಗ್ಬೇಕು. ಮತ್ತು ನೀವು ಹೇಳಿದ ಪ್ರಕಾರ ಅದೇ ಹಿಂಗಲ್ಲ, ನಾನಂತಿಲ್ಲ, ನೀವೇಂದ್ರಿ ರಾಜಿ ಆಗೋಕ್ಕೆ ಹಿಂಗೆ ಮಾಡ್ಕೊಡಿದಾರೆ ಅಂಥೇಳಿ. ತಮ್ಮ ಅಲ್ಲಲ್ಲ, ಈಗ ನೀವು ನನಗೆ ಹೇಳಿದ್ರಿ ಕುಮಾರಸ್ವಾಮಿ ಅವರು ರಾಜಿ ಆಗಿದ್ದಾರೆ ಅಂದರೆ ಯಾರ ವಿರುದ್ಧ ರಾಜಿ ಆಗಿದ್ದಾರೆ? ದೇವೇಗೌಡರನ್ನ ಬಲಿಪಶು ಮಾಡಿ ರಾಜಕೀಯ ಆಗಿದಾರ? ಗುಡ್, ಮತ್ತು ಚೆನ್ನಾಗಿರ್ತದೆ. ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.